ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಎಮ್ಮೆಮಡು ಮಕಾಂ ಉರುಸು ಸಂಪನ್ನ. ಏಪ್ರಿಲ್ 17ರಿಂದ ಆರಂಭಗೊಂಡ ಕೊಡಗಿನ ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಎಮ್ಮೆಮಾಡುವಿನಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಸೂಫಿ ಶಹೀದ್ ಮತ್ತು ಸೈಯದ್ ಹಸನ್ ಸಕಾಫಿ ಹಲ್ಡ್ರಮಿ ಹಾಗೂ ಇತರ ಮಹಾನುಭಾವರ ಹೆಸರಿನಲ್ಲಿ ನಡೆದ ಉರುಸ್ ಸಮಾರಂಭವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶುಕ್ರವಾರ ಸಂಪನ್ನಗೊಂಡಿತು. ಏಪ್ರಿಲ್ 24ರ ಶುಕ್ರವಾರ ಜುಮಾ ನಮಾಜಿನ ಬಳಿಕ ದಫ್ ಪ್ರದರ್ಶನದೊಂದಿಗೆ ದರ್ಗಾಕ್ಕೆ ತೆರಳಿದ ಸಮುದಾಯ ಬಾಂಧವರು ಸಯ್ಯಿದ್ ಮೊಹಮ್ಮದ್ ತುರಾಬ್ ತಂಗಳ್ ಅಲ್ ಅಜ್ಹರಿ ಕ್ಯಾಲಿಕಟ್ ಅವರ ನೇತೃತ್ವದಲ್ಲಿ ಮಖಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. أكبر الله أكبر الله أكبر صاحب هذا المقام الشريف الشيخ الصوفي الشهيد ولي الله قدس الله اللهم إلى حضرة الشيخ حسن السقاف الحضرمي قدس الله سائر الأولياء الله تعالى كلهم أجمعين. ಕೂರ್ಗ್ ಜಮಿಯತುಲ್ ಉಲಮಾ ಅಧ್ಯಕ್ಷರಾದ ಸಯ್ಯಿದ್ ಶಿಹಾಬುದ್ದೀನ್ ಸಕಾಫಿ ಅಲ್ ಐದರೂಸಿ ತಂಗಳ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷರಾದ ಸಯ್ಯಿದ್ ಇಲ್ಯಾಸ್ ಅಲ್ ಐದರೂಸಿ ತಂಗಳ್ ಎಮ್ಮೆಮಾಡು ಉದ್ಘಾಟಿಸಿ ಮಾತನಾಡಿದರು. ربنا تقبل منا بجاه رسول الله. ഇവിടുത്തെ ഉറൂസിന്റെ തൊണ്ടേ ആഴ്ച മുമ്പേത്തെ ആഴ്ച ഏതോ ഒരു സ്ഥലത്ത് സലാത്ത് മജ്‌ലിസ് നടന്ന രാത്രി ഒരു 10-11 മണിക്ക് സിയാറത്തിന് വന്നപ്പോ കാസർഗോഡ് ജില്ലയിലെ ചെറുപ്പക്കാരൻ എന്റെ അടുത്ത് വന്നിട്ട് സങ്കടം പറഞ്ഞു, തങ്ങളെ എനിക്ക് അല്ലാഹു തആല ഒരു പൊന്മകനെ തന്ന ഒരു കുഞ്ഞിനെ തന്നിട്ടുണ്ട്, വിഷമത്തിലാണ്. ഇന്ന് ആ കുഞ്ഞിന് 6ാം ക്ലാസ്സിൽ പഠിക്കുന്നുണ്ട്. പ്രയാസത്തിലാണ്, പ്രതിസന്ധിയിലാണ്. എന്തേ കാരണം ചോദിച്ചപ്പോ മനുഷ്യൻ പറഞ്ഞു, എന്റെ മകൻ ജനിച്ചത് മുതൽക്ക് ജനിച്ചു വീണത് പിൻഭാരമില്ല. ಮರ್ಕಜ್ ಮದರಸಿ ಹಾಗೂ ಕೇರಳ ಹಜ್ ಸಮಿತಿ ಚೇರ್ಮನ್ ಅಡ್ವೊಕೇಟ್ ಡಾಕ್ಟರ್ ಹುಸೈನ್ ಸಕಾಫಿ ಚುಳ್ಳಿಕೋಡ್ ಮುಖ್ಯ ಪ್ರಭಾಷಣ ನಡೆಸಿ ಸೂಫಿ ಶಹೀದ್ ಮಹಾನುಭಾವರ ಆದರ್ಶ ಪ್ರವಾದಗಳ ಬಗ್ಗೆ ವಿವರಿಸಿ ಇಸ್ಲಾಂನ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು. ಸಮುದಾಯವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡುವ ಜೊತೆಗೆ ಸಮುದಾಯದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶಕ್ಕೆ ಕೀರ್ತಿ ತರಬೇಕೆಂದರು. ഹാരിം പ്ലസ് എഞ്ചിനീയർ, ഹാരിം പ്ലസ് ഡോക്ടർ, ഹാരിം പ്ലസ് അഡ്വക്കേറ്റ്, ഹാരിം പ്ലസ് ജഡ്ജി. സുബ്ഹാനല്ലാഹ്, ആ രീതിയിൽ വന്നാൽ നമ്മുടെ രാജ്യം വളരെ മുന്തിയ രാജ്യമാകും. ഇവിടെ ഹിന്ദു മുസ്ലിം ക്രിസ്ത്യാനി അങ്ങനെ ഒരു ക്ലാഷോ കമ്മ്യൂണൽ റൈറ്റ്സോ ഒന്നും ഉണ്ടാവൂല. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಮ್ಮೆಮಾಡು ಪ್ರೌಢಶಾಲೆಗೆ ಉತ್ತಮ ಫಲಿತಾಂಶ ಸಿಗಲು ಕಾರಣರಾದ ಶಾಲೆಯ ಮುಖ್ಯ ಶಿಕ್ಷಕ ಪ್ರಸನ್ನ ಕುಮಾರ್ ಅವರನ್ನು ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಉರುಸ್ ಅಂಗವಾಗಿ ಸಂಜೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಜಿಲ್ಲೆ, ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಈ ಸಂದರ್ಭ ವೇದಿಕೆಯಲ್ಲಿ ಜಮಾತ್ ಅಧ್ಯಕ್ಷರಾದ ಹುಸೈನ್ ಸಕಾಫಿ, ಸಯ್ಯದ್ ಅಜೀಜ್ ತಂಗಳ್, ಸಯ್ಯದ್ ಸಹೀಂ ತಂಗಳ್, ಎಸ್ವೈಎಸ್ ಮಾಜಿ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಅದಿ, ಇಸ್ಲಾಮಿಲ್ ಸಕಾಫಿ ಕೊಂಡಂಗೇರಿ, ಜಮಾತ್ ಖತೀಬರಾದ ರಾಜಿಕ್ ಫೈಜಿ, ಮದ್ರಿಸಿಸ್ ಹಮ್ಜಾ ಸಕಾಫಿ, ಸಹೀದಿಯಾ ಅನಾಥಾಲಯದ ಉಪಾಧ್ಯಕ್ಷ ಅಶ್ರಫ್ ಬಿಯು, ಕೆಎಂಜೆ ಎಮ್ಮೆಮಾಡು ಝೋನ್ ಅಧ್ಯಕ್ಷ ಅಬ್ಬಾಸ್ ಸಕಾಫಿ ಪಡಿಯಾಣಿ, ನಾಪೋಕ್ಲು ಜಮಾತ್ ಮದ್ರಸಿಸ್ ಇಬ್ರಾಹಿಂ ಖಲೀಲ್ ಸೂಫಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬಿಯು ಅಶ್ರಫ್ ನಿರೂಪಿಸಿದರು. ಎಮ್ಮೆಮಾಡು ಜಮಾತ್ ಪ್ರಧಾನ ಕಾರ್ಯದರ್ಶಿ ಸಯ್ಯಿದ್ ಜಕಾರಿಯಾ ಅಲ್ ಐದರೂಸಿ ತಂಗಳ್ ಸ್ವಾಗತಿಸಿ ಜಮಾತ್ ಸದಸ್ಯ ಮನಾಫ್ ಮುಸಲ್ಯಾರ್ ಸರ್ವರನ್ನು ವಂದಿಸಿದರು. ഇവിടെ നടക്കുന്ന ദുആ ദിക്ർ സലാത്തോടുകൂടി
അന്നദാനത്തോടു കൂടി അവസാനിക്കുകയാണ്. നിങ്ങളോട് എല്ലാവരും ഓർമ്മപ്പെടുത്താനുള്ളത്, ജുമായൊക്കെ കഴിഞ്ഞു സൂഫി ഷഹീദ് വലിയുള്ളാഹിന്റെ ഉറൂസിന്റെ അവസാനത്തെ മജ്‌ലിസ് എന്നതാണ് എന്നിൽ അർപ്പിതമായ വിഷയം. ഈ വേദി അധ്യക്ഷത വഹിക്കുന്നത് കൂർഗ് ജംഇയ്യത്തുൽ ഉലമയുടെ കരുത്തുറ്റ അധ്യക്ഷർ സയ്യിദ് ശിഹാബുദ്ദീൻ അൽ ഐദറൂസി കില്ലൂർ തങ്ങൾ എന്നറിയപ്പെടുന്ന ശിഹാബുദ്ദീൻ തങ്ങൾ അവരുകളാണ്. അല്ലാഹു തആല തങ്ങൾ അവർക്ക് ദീനി ഖിദ്മത്തിൽ ദീർഘായുസ്സ് നൽകി അനുഗ്രഹിക്കട്ടെ. ആമീൻ. أكبر الله أكبر لا